ನೂಡಲ್ಸ್ ತಿನ್ನುವ ಪಕ್ಷಿಗಳು. ಪಕ್ಷಿಗಳ ಗ್ರಾಮದಲ್ಲಿ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆ ಹೆಸರಿತ್ತು. ಟುನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು. ಪ್ರತಿದಿನ ಮಾಡುವ ಅನ್ನ ಸಾಂಬಾರನ್ನ ದಾಟಿ ದಿನ ಏನಾದ್ರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಯಾವಾಗ್ಲೂ ಅಂದ್ಕೊಳ್ಳೋಳು. ಆದ್ರಿಂದ ವಾರಕ್ಕೆ 2 ಸಲನಾದ್ರೂ ಪಕ್ಕದಲ್ಲಿರುವ ಸಿಟಿಗೆ ಹೋಗಿ ಅಲ್ಲಿ ಹೊಸದಾಗಿ ಏನೇನು ಅಡಿಗೆ ಮಾಡ್ತಾ ಇದ್ದಾರೋ ಎಲ್ಲಾನು ಕಲ್ತ್ಕೊಂಡು ಅಡಿಗೆ ಮನೆಗೆ ಬಂದು ಅವಳದನ್ನ ಟ್ರೈ ಮಾಡ್ತಾ ಇದ್ಲು. ಒಂದಿನ ಮಧ್ಯಾಹ್ನದ ಸಮಯ ಸ್ಕೂಲಲ್ಲಿ ಲಂಚ್ ಟೈಮಲ್ಲಿ ಬುಜ್ಜಿ, ಬನ್ನು, ಚಿನ್ನು 3 ಜನನು ಲಂಚ್ ಬಾಕ್ಸ್ ತಗೊಂಡು ತಿನ್ನೋದಕ್ಕೋಸ್ಕರ ಬಂದ್ರು. ಅರೆ, ಇವತ್ತು ಇದೇ ಸಾರಾ? ನಮ್ಮಮ್ಮ ಯಾವಾಗ ನೋಡಿದ್ರು ನನಗೆ ಈ ನುಗ್ಗೆಕಾಯಿ ಸಾರೇ ಮಾಡಿ ಕೊಡ್ತಿದ್ದಾರೆ. ನಮ್ಮಮ್ಮನೂ ಅಷ್ಟೇ. ನಿನ್ನೆ ಬದನೆಕಾಯಿ ಸಾರು ಮಾಡಿದ್ರು, ಇವತ್ತು ಕೂಡ ಬದನೆಕಾಯಿ ಸಾರೇ. ಎರಡಕ್ಕೂ ಕಲರ್ಗೂ ಕೂಡ ವ್ಯತ್ಯಾಸ ಇಲ್ಲ. ಆದರೆ ಬುಜ್ಜಿ ಮಾತ್ರ ಹೆಮ್ಮೆಯಿಂದ ಅವಳು ಲಂಚ್ ಬಾಕ್ಸನ್ನು ಓಪನ್ ಮಾಡಿದ್ಲು. ಆ ಲಂಚ್ ಬಾಕ್ಸಿಂದ ಘಮ ಘಮ ವಾಸನೆ ಬರ್ತಾ ಇತ್ತು. ನೋಡಿದ್ರಾ, ಇದು ಮಸಾಲೆ ದೋಸೆ. ನಿನ್ನೆಷ್ಟೇ ನಮ್ಮಮ್ಮ ಸಿಟಿಗೆ ಹೋಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ಬಂದ್ರು. ಇವತ್ತು ಬೆಳಿಗ್ಗೆ ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೇಳಿದಾಗ ಚಿನ್ನು, ಬನ್ನು ಇಬ್ರು ಅವರ ಕಣ್ಣುಗಳನ್ನ ದೊಡ್ಡದು ಮಾಡಿ ಬುಜ್ಜಿಯ ಲಂಚ್ ಬಾಕ್ಸನ್ನು ನೋಡ್ತಾ ಇದ್ರು. ಆಹಾ, ನೋಡೋಕೆ ತುಂಬ ಚೆನ್ನಾಗಿದೆ. ನಮಗೂ ಸ್ವಲ್ಪ ಕೊಡ್ತೀಯಾ ಬುಜ್ಜಿ? ಸರಿ ತಗೊಳ್ಳಿ ಹಾಗಂತ ಹೇಳಿ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಲು. ಅದನ್ನು ತಿನ್ನೋಡಿ ಅವರಿಬ್ರು ಕೂಡ ತುಂಬಾನು ಸಂತೋಷಪಟ್ರು. ಆಹಾ, ಅದ್ಭುತ. ಟೊನಿ ಅತ್ತೆ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಅವ್ರ ಥರ ಯಾರಿಂದಾನೂ ಅಡುಗೆ ಮಾಡೋಕ್ಕಾಗಲ್ಲ ಹಾಗಂತ ಹೇಳ್ದ. ಹಾಗೆ ಆ ದಿನ ಸಂಜೆ ಸಮಯ ಅವರೆಲ್ಲರೂ ಮನೆಗೆ ವಾಪಸ್ ಬಂದ್ರು. ಮಕ್ಕಳಿಬ್ರು ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ, ಅಮ್ಮ ಟೊನಿ ಅತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ ಗೊತ್ತಾ? ನೀನು ಯಾಕಮ್ಮ ಯಾವಾಗಲೂ ಆ ರೀತಿ ಅಡುಗೆ ಮಾಡಲ್ಲ? ಅವ್ರ ಥರ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ? ಆವಾಗ ಚಿಚು ಕೋಪದಿಂದ, ಈ ಟುನಿಗೆ ಬೇರೆ ಕೆಲಸನೇ ಇಲ್ಲ. ಯಾವಾಗ ನೋಡಿದ್ರು ಏನಾದರೂ ಹೊಸದಾಗಿ ಮಾಡಿ ಕೊಡ್ತಾ ಇರ್ತಾಳೆ. ಅವಳಿಗೆ ಟೈಮ್ ಇದೆ, ನನಗೆ ಟೈಮ್ ಇಲ್ಲ ಕಣೋ. ಬಾಯಿ ಮುಚ್ಕೊಂಡು ಕೊಡೋದನ್ನು ತಿನ್ನೋ ಹಾಗಂತ ಹೇಳಿದ್ಲು ಚಿಚು. ಈ ಕಡೆ ಬನ್ನಗಿಳಿ ಅವನ ತಾಯಿ ಚೋಟು ಹತ್ರ, ಅಮ್ಮ ಟುನಿಯತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ. ಬುಜ್ಜಿ ದಿನ ಒಂದೊಂದು ತಗೊಂಡು ಬರ್ತಾಳೆ. ನಾವಿಬ್ರು ಯಾವಾಗಮ್ಮ ಟುನಿಯತ್ತೆ ಮನೆಗೆ ಹೋಗೋದು? ಹೌದಾ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು. ಸರಿ, ಸಮಯ ಸಿಗುವಾಗ ಅಲ್ಲಿಗೆ ಹೋಗೋಣ ಹಾಗಂತ ಚೋಟು ಬನ್ನು ಮಾತಾಡ್ತಿದ್ರು. ಕೆಲವು ದಿನಗಳ ನಂತರ ಟುನಿ ಪುನಃ ಪಕ್ಕದಲ್ಲಿರುವ ಸಿಟಿಗೆ ಹೋದ್ಲು. ಈ ಸಲ ಅವಳು ಹೊಸದಾಗಿರುವ ಒಂದು ಆಹಾರನ ನೋಡಿದ್ಲು. ಒಂದು ಗಾಡಿಯಲ್ಲಿ ಒಂದು ವಿಚಿತ್ರವಾದ ಆಹಾರ, ನೋಡಕ್ಕೆ ಉದ್ದ ಉದ್ದ ಆಗಿತ್ತು ಹಗ್ಗದ ತರ. ಅದನ್ನ ಎಲ್ರೂ ಇಷ್ಟಪಟ್ಟು ತಿಂತಾ ಇದ್ರು. ಅದನ್ನ ನೋಡಿ ಟುನಿ ಆ ಅಂಗಡಿಯ ಹತ್ತಿರ ಹೋಗಿ, ಅಮ್ಮ ಇದೇನಿದು? ನೋಡಕ್ಕೆ ತುಂಬಾ ವಿಚಿತ್ರವಾಗಿದೆ. ಎಲ್ರೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಓ ಇದ್ರ ಹೆಸರು ನೂಡಲ್ಸ್. ಇದು ಚೈನೀಸ್ ಅಡಿಗೆ, ಎಲ್ರಿಗೂ ತುಂಬಾ ಇಷ್ಟ. ಹೌದಾ, ಹೇಗ್ ಮಾಡೋದಂತ ಕಲ್ಸ್ಕೊಡ್ತೀರಾ? ನನ್ನ ಪಾಪಿಗೆ ಮಾಡಿಕೊಡ್ಬೇಕು. ಆ ಅಂಗಡಿಯವರು ತುಂಬಾ ಒಳ್ಳೆಯವರು ಅನ್ನೋದ್ರಿಂದ ನೂಡಲ್ಸ್ನ ಹೇಗೆ ಬೇಯಿಸೋದು, ಆಮೇಲೆ ತರಕಾರಿ ಏನೆಲ್ಲ ಹಾಕ್ಬೇಕು, ಸಾಸ್ ಏನೆಲ್ಲ ಹಾಕ್ಬೇಕು ಅನ್ನೋದನ್ನ ಟುನಿಗೆ ಕಲಿಸ್ಕೊಟ್ರು. ಅವಾಗ ಟುನಿ ಪಟ್ನದಿಂದ ರಿಟರ್ನ್ ಬರುವಾಗ ಬೇಕಾಗಿರೋ ವಸ್ತುಗಳನ್ನ ಕೂಡ ತಗೊಂಡ್ ಬಂದ್ಲು. ಮರುದಿನ ಬೆಳಗ್ಗೆನೆ ಬುಜ್ಜಿ ಎದ್ದೇಳೋದಕ್ಕಿಂತ ಮುಂಚೆನೆ ಟುನಿ ನೂಡಲ್ಸ್ನ ಮಾಡಕ್ಕೆ ಶುರು ಮಾಡಿದ್ಲು. ವಾಸನೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಮ್ಮ, ಏನಮ್ಮ ಇದು? ಏನು ತುಂಬಾ ಒಳ್ಳೆ ವಾಸನೆ ಬರ್ತಾ ಇದೆ. ಇವತ್ತು ನನಗೋಸ್ಕರ ಏನಮ್ಮ ಮಾಡ್ತಾ ಇದೀಯಾ? ನಿನಗೋಸ್ಕರ ಸ್ಪೆಷಲ್ ಐಟಮ್ ಮಾಡ್ತಾ ಇದೀನಿ. ಇದ್ರ ಹೆಸರು ನೂಡಲ್ಸ್ ಅಂತೆ, ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಟುನಿ ಬುಜ್ಜಿಗೆ ಪ್ಲೇಟಲ್ಲಿ ಹಾಕಿ ಕೊಟ್ಲು. ಬುಜ್ಜಿ ಅದನ್ನ ಆಶ್ಚರ್ಯದಿಂದ ನೋಡಿದ್ಲು. ಅದರ ಕಲರ್ ಅವಳಿಗೆ ಇಷ್ಟ ಆಯ್ತು. ಆಮೇಲೆ ಮೆಲ್ಲೆ ಅದನ್ನ ತಿಂದು ನೋಡಿದಾಗ ಅದರ ರುಚಿ ಕೂಡ ಅವಳಿಗೆ ತುಂಬಾನೇ ಇಷ್ಟ ಆಯ್ತು. ಅರೆ, ಏನಮ್ಮ ಇದು? ಇಷ್ಟು ಚೆನ್ನಾಗಿದೆ ಈ ನೂಡಲ್ಸು. ಹಾಗೇನೆ ಬಾಯಿಯೊಳಗಡೆ ಹೋಗ್ತಾನೆ ಇದೆ. ತರಕಾರಿ ಕೂಡ ತುಂಬಾ ಟೇಸ್ಟ್ ಆಗಿದೆ ಅಮ್ಮ. ಅಮ್ಮ, ನಿಜವಾಗ್ಲೂ ಜೀವನದಲ್ಲಿ ಇಂಥ ಒಂದು ಆಹಾರನ ನಾನು ತಿಂದಿದ್ದೇ ಇಲ್ಲ ಅಮ್ಮ. ಟುನಿ ತುಂಬಾ ಸಂತೋಷದಿಂದ, ಹೌದಾ ಬುಜ್ಜಿ, ನಿನಗಷ್ಟು ಇಷ್ಟ ಆಯ್ತಾ? ಏನಮ್ಮ ಇಷ್ಟ ಆಯ್ತಾ ಅಂತ ಕೇಳ್ತಾ ಇದೀಯಾ? ಇದನ್ನ ತಿನ್ನುವಾಗ ಸ್ವರ್ಗನ ನೋಡೋ ಥರನೇ ಇದೆ ಅಮ್ಮ. ಅಮ್ಮ, ನನಗೊಂದು ಸಹಾಯ ಮಾಡ್ತೀಯಾ? ನನ್ನ ಬಾಕ್ಸಲ್ಲಿ ಸ್ವಲ್ಪ ಜಾಸ್ತಿ ಕಟ್ತೀಯಾ? ನಾನು ಚಿನ್ನು ಬನ್ನು ಇಬ್ರಿಗೂ ಕೂಡ ಕೊಡ್ತೀನಿ. ಪಾಪ ಅವ್ರ ತಾಯಿಯಂದ್ರೆ ದಿನ ಮಾಡಿ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತೆ. ಅವರಿಬ್ರು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಈ ನೂಡಲ್ಸ್ ಆದರೂ ಸ್ವಲ್ಪ ತಿನ್ಲಿ ಅಮ್ಮ. ಅದರಲ್ಲೇನಿದೆ ಬುಜ್ಜಿ, ಕಟ್ಟಿ ಕೊಡ್ತೀನಿ. ಫ್ರೆಂಡ್ಸ್ಗೆ ಕೊಟ್ಟು ತಿನ್ನೋದು ನಿಜವಾಗ್ಲೂ ಒಳ್ಳೆಯ ಅಭ್ಯಾಸ ತಾನೇ ಹಾಗಂತ ಹೇಳಿದ್ಲು ಟುನಿ. ಲಂಚ್ ಬಾಕ್ಸ್ ಅಲ್ಲಿ ತುಂಬಾನೇ ನೂಡಲ್ಸ್ನ ಕಟ್ಟಿಕೊಟ್ಲು. ಅದನ್ನ ತಗೊಂಡು ಬುಜ್ಜಿ ಶಾಲೆಗೆ ಹೋದ್ಲು. ಸರಿಯಾಗಿ ಲಂಚ್ ಟೈಮ್. ಬುಜ್ಜಿ ತುಂಬಾನು ಸಂತೋಷದಿಂದ
ಅವಳ ಲಂಚ್ ಬಾಕ್ಸ್ನ ಓಪನ್ ಮಾಡಿದ್ಲು. ಫ್ರೆಂಡ್ಸ್ ನೋಡಿದ್ರಾ, ನಿಮಗೋಸ್ಕರ ಇವತ್ತೊಂದು ಸರ್ಪ್ರೈಸ್ ಇದೆ. ಏನ್ ಬುಜ್ಜಿ, ಇವತ್ತು ಏನಾದ್ರೂ ಹೊಸ್ದಾಗಿ ತಗೊಂಡ್ ಬಂದಿದ್ಯಾ? ಹೌದು, ಇದ್ರ ಹೆಸರು ನೂಡಲ್ಸ್. ಇದು ಚೈನೀಸ್ ಊಟ ಅಂತೆ, ತುಂಬಾನೇ ಚೆನ್ನಾಗಿರುತ್ತೆ, ತಿನ್ನೋಡಿ. ಹಾಗಂತ ಹೇಳಿ ಅವರಿಬ್ರು ಪ್ಲೇಟಲ್ಲೂ ಸ್ವಲ್ಪ ನೂಡಲ್ಸ್ನ ಹಾಕಿದ್ಲು. ಅದನ್ನ ಚಿನ್ನು ಬನ್ನು ಮೊದಲು ವಿಚಿತ್ರವಾಗಿ ನೋಡಿದ್ರು. ಆಮೇಲೆ ಸ್ವಲ್ಪ ತಗೊಂಡು ಬಾಯಲ್ಲಿ ಹಾಕೊಂಡ್ರು. ಅಷ್ಟೇ, ಅವರಿಬ್ರಿಗೆ ಗಾಳಿಯಲ್ಲಿ ತೇಲೋ ಥರಾನೇ ಇತ್ತು. ಅರೇ, ಏನ್ ಬುಜ್ಜಿ ಇದು, ಈ ಆಹಾರ ಎಷ್ಟು ಚೆನ್ನಾಗಿದೆ. ಹಾಗಂತ ಹೇಳಿ ಚಿನ್ನು ಬೇಗ ಬೇಗ ತಿಂತಾ ಇದ್ದ. ಹೌದು ಬುಜ್ಜಿ, ಚಿನ್ನು ಹೇಳಿದ್ದು ನಿಜಾನೇ. ಇಂಥ ಒಂದು ಊಟನ ನಾನು ಯಾವಾಗ್ಲೂ ತಿಂದಿದ್ದೇ ಇಲ್ಲ. ಟುನಿ ಅತ್ತೆ ದೇವತೆನೆ, ಅವ್ರ ಕೈಯಲ್ಲಿ ನಿಜವಾಗ್ಲೂ ಏನೋ ಒಂದು ಶಕ್ತಿ ಇದೆ. ಹಾಗಂತ ಹೇಳಿ 3 ಜನ ಸಂತೋಷವಾಗಿ ತಿಂದ್ರು. ಆ ದಿನ ಇಡೀ ಅವರು ಆ ನೂಡಲ್ಸ್ ಬಗ್ಗೆನೆ ಮಾತಾಡ್ತಾ ಇದ್ರು. ಆ ದಿನ ಸಂಜೆ ಸಮಯ ಎಲ್ರು ಮನೆಗೆ ಹೋದ್ರು. ಚಿನ್ನಕ್ಕಾಗಿ ಅವನ ತಾಯಿ ಚಿಚ್ಚು ಹತ್ರ ಈ ರೀತಿ ಹೇಳ್ದ. ಅಮ್ಮ, ಟುನಿ ಅತ್ತೆ ಇವತ್ತು ನೂಡಲ್ಸ್ ಮಾಡಿ ಕೊಟ್ಟು ಕಳ್ಸಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವ್ರ ಅಡಿಗೆ ಮುಂದ್ಗಡೆ ನಿನ್ನ ಅಡಿಗೆ ಎಲ್ಲ ನಿಲ್ಲಕ್ಕೆ ಆಗೋದಿಲ್ಲ ಅಮ್ಮ, ಗೊತ್ತಾ. ಚೀಚು ತುಂಬಾ ಕೋಪದಿಂದ, ಏನೋ ಯಾವಾಗ್ಲೂ ಟುನಿನ ನಾನ್ ಮಾಡಿಕೊಡೋ ಊಟ ಯಾವ್ದು ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ ಅಮ್ಮ, ಆದ್ರೆ ಟುನಿಯತ್ತೆ ಮಾಡೋ ತರ ಇರೋದಿಲ್ವಲ್ಲ ಅದು. ಅಮ್ಮ, ಇವತ್ತು ಟುನಿಯತ್ತೆ ನೂಡಲ್ಸ್ ಅಂತ ಏನೋ ಒಂದ್ ಮಾಡಿ ಕಳ್ಸಿದ್ರಮ್ಮ, ತುಂಬಾ ಚೆನ್ನಾಗಿತ್ತಮ್ಮ. ನನ್ನ ಜೀವನದಲ್ಲಿ ಅಂತ ಊಟನ ನಾನು ತಿಂದಿದ್ದೇ ಇಲ್ಲಮ್ಮ. ನಾಳೆ ಭಾನುವಾರ ತಾನೆ, ನಾವು ಟುನಿಯತ್ತೆ ಮನೆಗೆ ಹೋಗೋಣವಾ, ನೂಡಲ್ಸ್ ಮಾಡ್ಕೊಂಡು ತಿನ್ನೋಣ ಅಮ್ಮ. ಹಾಗಂತ ಬನ್ನು ಹೇಳಿದಾಗ ಬೇರೆ ದಾರಿ ಇಲ್ದೆ ಚೋಟು ಕೂಡ ಸರಿ ಹೋಗೋಣ ಅಂತ ಒಪ್ಕೊಂಡ್ಲು. ಮರುದಿನ ಸಂಡೇ ಅನ್ನೋದ್ರಿಂದ ಚಿಚುಕಾಗೆ ಹಾಗೂ ಚೋಟುಗಿಳಿ ಇಬ್ರು ಅವರವರ ಮಕ್ಕಳನ್ನ ಕರ್ಕೊಂಡು ಟುನಿಗುಬ್ಬಚ್ಚಿಯ ಮನೆಗೆ ನೂಡಲ್ಸ್ ತಿನ್ನೋದಕ್ಕೋಸ್ಕರ ಹೋದ್ರು. ಅರೆ, ಏನೋ ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಆವಾಗ ಚಿಚುಕಾಗೆ ಸ್ವಲ್ಪ ಕೋಪದಿಂದ ಕೇಳಿದ್ಲು. ಏನಿಲ್ಲ ಟುನಿ, ನೀನು ನಿನ್ನೆ ಏನು ನೂಡಲ್ಸ್ ಮಾಡಿ ಕೊಟ್ಟೆ ಅಂತೆ, ತುಂಬಾ ಚೆನ್ನಾಗಿತ್ತು ಅಂತ ಮಕ್ಳು ಹೇಳಿದ್ರು. ಅದಕ್ಕೆ ನಮಗೂ ಮಾಡಿಕೊಟ್ರೆ ತಿಂದ್ಬಿಟ್ಟು ಹೋಗೋಣ ಅಂತ ಬಂದಿದೀವಿ. ಹಾ ಹೌದು, ಸ್ವಲ್ಪ ಮಾಡಿಕೊಡ್ತೀಯಾ? ನಿನ್ ಪುಣ್ಯದಲ್ಲಿ ಆದ್ರೆ ನಾವು ಸ್ವಲ್ಪ ತಿಂತೀವಿ. ಅದನ್ನು ಕೇಳಿ ಟುನಿ, ಅರೆ ಅಷ್ಟೇ ತಾನೇ, ಇದಕ್ಯಾಕೆ ಇಷ್ಟು ಸಂಕೋಚ? ಒಂದು ಅರ್ಧ ಗಂಟೆ ಇರಿ, ನಿಮ್ಮೆಲ್ರಿಗೂ ಬಿಸಿ ಬಿಸಿ ನೂಡಲ್ಸ್ನ ನಾನು ಮಾಡಿಕೊಡ್ತೀನಿ. ಅದನ್ನು ಕೇಳಿ ಮಕ್ಳು 3 ಜನ ಕೂಡ ಸಂತೋಷದಿಂದ ತೋಟದಲ್ಲಿ ಆಟಾಡೋದಕ್ಕೋಸ್ಕರ ಹೋದ್ರು. ಈ ಕಡೆ ಚೋಟುಗಿಳಿ ಹಾಗೂ ಚಿಚುಕಾಗಿ ಇಬ್ರು ಟುನಿ ಮಾಡ್ತಾ ಇರುವ ನೂಡಲ್ಸ್ನ ನೋಡಿದ್ರು. ಟುನಿ, ನೀನು ಅದೃಷ್ಟವಂತೆ, ಹೊಸ ಹೊಸ ಅಡಿಗೆ ಮಾಡಕ್ಕೆ ನಿನಗೆ ಇಂಟ್ರೆಸ್ಟೂ ಇದೆ, ಹಾಗೇನೆ ಸಮಯನೂ ಸಿಕ್ತಿದೆ. ಅದನ್ನು ಕೇಳಿ ಟುನಿ, ಇದ್ರಲ್ಲಿ ಅದೃಷ್ಟ ಏನಿದೆ ಚಿಚು, ನನಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಹೊಸ ಹೊಸ ಅಡಿಗೆನ ಮಾಡ್ಬೇಕು, ನಮ್ಮವ್ರಿಗೆ ಅದೆಲ್ಲ ಇಷ್ಟ ಆಗ್ಬೇಕು. ಅವ್ರೆಲ್ರೂ ಇಷ್ಟಪಟ್ಟು ತಿನ್ನೋದನ್ನ ನೋಡಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಹಾಗೆ ಅರ್ಧ ಗಂಟೆ ಸಮಯದಲ್ಲಿ ಟುನಿಗುಬ್ಬಚ್ಚಿ ನೂಡಲ್ಸ್ನ ಮಾಡಿ ಮುಗಿಸೋದ್ಲು. ಆ ನೂಡಲ್ಸ್ನ ಚೋಟು ಹಾಗೂ ಚಿಚು ತಿಂದ ತಕ್ಷಣ ಮಕ್ಳು ತರ ಅವರು ಕೂಡ ತುಂಬಾ ಸಂತೋಷಪಟ್ರು. ಟುನಿ, ಸುಮ್ನೆ ಹೇಳ್ಬಾರ್ದು, ನಿಜವಾಗ್ಲೂ ಈ ನೂಡಲ್ಸ್ ತುಂಬಾ ಚೆನ್ನಾಗಿದೆ. ಬನ್ನು ಹೇಳಿದಾಗ ಏನೋ ಅಂದ್ಕೊಂಡೆ, ಇಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೌದೌದು, ಇದನ್ನ ತಿಂತಾ ಇರುವಾಗ ಇನ್ನೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ಟೋನಿ, ನೀನು ನಮಗೋಸ್ಕರ ಒಂದು ಹೆಲ್ಪ್ ಮಾಡಬೇಕು. ಏನದು? ಏನಿಲ್ಲ, ಪ್ರತಿದಿನ ಈ ಥರ ನೂಡಲ್ಸ್ ಮಾಡಿ ಕೊಟ್ರೆ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ, ನಾವು ಕೂಡ ಇಷ್ಟಪಟ್ಟು ತಿಂತೀವಿ ಅಲ್ವಾ? ಹೌದೌದು, ಅದಕ್ಕೆ ಬೇಕಾದ್ರೆ ನಾವು ಹಣನೂ ಕೊಡ್ತೀವಿ ಟೋನಿ. ನಿನಗೂ ಸುಮ್ಮನೆ ಹಣ ಖರ್ಚು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವಾ? ಅದನ್ನು ಕೇಳಿ ಟೋನಿ ನಗುತ್ತಾ, ಅರೆ ಹಣನಾ? ಯಾಕೆ ಚೋಟು, ನಮ್ಮಲ್ಲಿ ಯಾಕೆ ಹಣ? ಆದರೆ ಪ್ರತಿದಿನ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ? ಅದು ತುಂಬ ಕೆಲಸ ಬೇರೆ. ಎಲ್ಲರೂ ನಿರಾಶೆಯಿಂದ ನೋಡಿದ್ರು. ಸರಿ, ಒಂದು ಮಾಡೋಣವಾ? ಒಂದೊಂದು ಭಾನುವಾರನೂ ನಾವು ನೂಡಲ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ. ನೀವೆಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬನ್ನಿ. ನಾನು ನಿಮ್ಮೆಲ್ರಿಗೂ ಬಿಸಿ ಬಿಸಿ ನೂಡಲ್ಸ್ನ ಮಾಡಿಕೊಡ್ತೀನಿ. ಮಕ್ಕಳು ತಿನ್ನಲಿ, ನೀವೂ ತಿನ್ನಿ. ಒಂದೊಂದು ಭಾನುವಾರ ಮಾಡೋದು ಅಂದರೆ ನನಗೂ ಅಷ್ಟು ಕಷ್ಟ ಅನ್ಸಲ್ಲ ಅಲ್ವಾ? ಆ ಯೋಚನೆ ಇಬ್ರಿಗೂ ತುಂಬಾನೇ ಇಷ್ಟ ಆಯಿತು. ಟೋನಿ, ನಿಜವಾಗ್ಲೂ ಈ ಯೋಚನೆ ಚೆನ್ನಾಗಿದೆ. ಒಂದೊಂದು ಭಾನುವಾರ ನಾನು ಚಿನ್ನನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಹಾ ಹೌದು ಟೋನಿ, ನಾನು ಕೂಡ ಬನ್ನನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಹಾಗೆ ಒಂದೊಂದು ಭಾನುವಾರನೂ ನೂಡಲ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಚೋಟು ಹಾಗೂ ಚಿಚು ಇಬ್ರು ಟೋನಿ ಮನೆಗೆ ಬರ್ತಿದ್ರು. ಟೋನಿ ಅವರಿಗೆ ಬಿಸಿ ಬಿಸಿಯಾಗಿ ನೂಡಲ್ಸ್ನ ಮಾಡಿ ಕೊಡ್ತಾ ಇದ್ಲು.